ಜಿಲ್ಲೆಯಾಗುವತ್ತ ಮೈಸೂರು ಜಿಲ್ಲೆ ಲಾಕ್ಡೌನ್ ಸಡಿಲಿಕೆಯಿಂದ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡ್ತಾ ಇದೆ. ಮೈಸೂರಿನ ಬೀದಿಗಳಲ್ಲಿ ಹೆಚ್ಚುತ್ತಾ ಇದ್ದಾವೆ ವಾಹನ ಸಂಚಾರ. ಅಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ನಂಜನಗೂಡಿನ ಜುಬಿಲೆಂಟ್ ಕಾರ್ಖಾನೆಯಿಂದ ಆದಂತ ಅನಾಹುತದಿಂದ ಪಾರಾಗುವಂತ ನಿಟ್ಟಿನಲ್ಲಿ, ತಬ್ಲಿಗಿಗಳಿಂದ ಎದುರಾಗಿದ್ದಂತ ಸಂಕಷ್ಟದಿಂದ ಪಾರಾಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮೈಸೂರಿನಲ್ಲಿ ಕೈಗೊಳ್ಳಲಾಗಿತ್ತು. ಈಗ ಮೈಸೂರು ನಗರದಲ್ಲಿ ಬಹುತೇಕ ಅಂಗಡಿಗಳು ಓಪನ್ ಆಗಿದ್ದಾವೆ. ಕೊರೋನಾಗೆ ಕೇರ್ ಮಾಡದೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾರೆ ಜನಸಂದಣಿಯಿಂದ ಮತ್ತೆ ಹೆಚ್ಚಾಗ್ತಾ ಇದೆ ಕೊರೋನಾದ ಆತಂಕ. 88 ಪ್ರಕರಣಗಳು ಇದುವರೆಗೂ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ ದಾಖಲಾಗಿದ್ದಂಥದ್ದು. ಅದರಲ್ಲಿ 77 ಜನ ಡಿಸ್ಚಾರ್ಜ್ ಆಗಿದ್ದಾರೆ. 11 ಇನ್ನು ಕೂಡ ಆಕ್ಟಿವ್ ಕೇಸಸ್ಗಳು ಇದಾವೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಜಾಗರೂಕತೆಯಿಂದ ಇರಬೇಕಾಗಿತ್ತು. ಆದ್ರೆ ಮೈಸೂರಿನಲ್ಲಿ ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಈ ಹಿಂದೆ 40 ಡೇಸ್ ಬ್ಯಾಕ್ ಬಿಫೋರ್ ಲಾಕ್ ಡೌನ್ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿನೇ ಸಹಜವಾಗಿ ಅಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಇಲ್ಲಿ ಕೊರೋನಾ ಮುಕ್ತ ಜಿಲ್ಲೆಯಾಗುವಂತ ಮೈಸೂರು ಜಿಲ್ಲೆ ಇನ್ನೇನು 2-3 ದಿನದಲ್ಲಿ ಕೊರೋನಾ ಮುಕ್ತವಾಗುತ್ತೆ. ಆಕ್ಟಿವ್ ಕೇಸಸ್ಗಳೆಲ್ಲವೂ ಕೂಡ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಸಡಿಲಿಕೆ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಎಂದಿನಂತೆ ಈಗ ಅಲ್ಲಿ ಸಂಚಾರ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿನ ಜನರಿಗೆ ಸಹಜವಾಗಿ ಆತಂಕ ಇದೆ. ಮೈಸೂರು ಜಿಲ್ಲಾಡಳಿತ ಇದಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಅಂತ ಕೆಲವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಅಂತೂ ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗಿರುವಂತದ್ದು. ಸೊ ಹೀಗಾಗಿ ಸಹಜವಾಗಿ ಅಲ್ಲಿ ಆತಂಕ ಮನೆ ಮಾಡಿದೆ. ಶಿವಾಜಿನಗರದ ಕೇಸ್ ನಂಬರ್ 653 ಕೊರೋನಾ ಪಾಸಿಟಿವ್. ಶಿವಾಜಿನಗರದ ಚಾಂದಿನಿ ಚೌಕ್ ಸೀಲ್ ಡೌನ್ ಆಗುವಂತ ಸಾಧ್ಯತೆ ಇದೆ. 34 ವರ್ಷದ ವ್ಯಕ್ತಿಯಿಂದ 100 ಮೀಟರ್ ಸೀಲ್ ಡೌನ್ಗೆ, ಅಂದ್ರೆ ಇಲ್ಲಿ 34 ವರ್ಷದ ವ್ಯಕ್ತಿ ಇದ್ದ, ಆತನಿಗೆ ಕೊರೋನಾ ಪಾಸಿಟಿವ್ ಇತ್ತು. ಸೊ ಹೀಗಾಗಿ 100 ಮೀಟರ್ ಸೀಲ್ ಡೌನ್ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೋಟೆಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಾ ಇದ್ದ ವ್ಯಕ್ತಿ, ಹೋಟೆಲ್ನಲ್ಲಿ ಒಂದಷ್ಟು ಜನರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಕ್ವಾರಂಟೈನ್ಗಳ ಬಟ್ಟೆಯನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ವ್ಯಕ್ತಿ 14ನೇ ದಿನದ ಟೆಸ್ಟ್ ವೇಳೆ ಹೌಸ್ ಕೀಪಿಂಗ್ ವ್ಯಕ್ತಿಯ ಪರೀಕ್ಷೆಯನ್ನ ಮಾಡಲಾಯಿತು. ಈ ವೇಳೆ ಆತನಿಗೂ ಪಾಸಿಟಿವ್ ಇರುವುದು ಪತ್ತೆ ಆಗಿತ್ತು. ಈಗಾಗಲೇ ಹೋಟೆಲ್ ಸೀಲ್ ಡೌನ್ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ಬೆಂಗಳೂರು ಸೇರಿದಂತೆ ನಾನಾ ಕಡೆಯಿಂದ 3 ದಿನದಲ್ಲಿ 87 ಬಸ್ಸುಗಳಲ್ಲಿ 2000ಕ್ಕೂ ಹೆಚ್ಚು ಕಾರ್ಮಿಕರು ತವರು ಜಿಲ್ಲೆಗೆ ವಾಪಸ್ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ ನಾನಾ ತಾಲೂಕು ಗ್ರಾಮಗಳಿಗೆ ಬಂದಿರುವಂತಹ ಕಾರ್ಮಿಕರಿಗೆ ಬಸ್ ನಿಲ್ದಾಣಗಳಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ನಡೆಸಲಾಯಿತು. ಅವರವರ ಮನೆಗಳಲ್ಲಿ 14 ದಿನ ಹೋಮ್ ಕ್ವಾರಂಟೈನ್ಗೆ ಸೂಚಿಸಿದ್ದು, ಆಯಾ ಗ್ರಾಮಗಳಲ್ಲಿರುವಂತಹ ಆಶಾ ಆರೋಗ್ಯ ಕಾರ್ಯಕರ್ತರು ಹಾಗೆ ಕಾರ್ಮಿಕರ ಮೇಲೆ ನಿಗಾ ಇಡಲಿದ್ದಾರೆ. ಇವರಲ್ಲಿ ಬಹುತೇಕ ಜನ ಬಿಪಿಎಲ್ ಕಾರ್ಡುದಾರರಾಗಿರುವಂತಹ ಹಿನ್ನೆಲೆಯಲ್ಲಿ ಪಡಿತರ ವಿತರಣೆ ಜಿಲ್ಲಾಡಳಿತವೇ ಮಾಡಲಿದೆ. ಟಿವಿ ಸೀರಿಯಲ್ ಶೂಟಿಂಗಿಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಮನೆಯೊಳಗೆ ಮಾತ್ರ ಶೂಟಿಂಗಿಗೆ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟಿರುವಂತದ್ದು. ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಈ ಕಿರುತೆರೆ ಹಾಗೆ ಹಿರಿತೆರೆ ಬೆಳ್ಳಿತೆರೆ ಇವೆಲ್ಲವೂ ಕೂಡ ಶೂಟಿಂಗ್ ಕ್ಲೋಸ್ ಆಗಿತ್ತು, ಲಾಕ್ ಆಗೋಗಿತ್ತು. ಈಗ ಕಿರುತೆರೆಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ. ಅಂದ್ರೆ ಮನೆ ಒಳಗಡೆ ಚಿತ್ರೀಕರಣ ಇದ್ರೆ ಅದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೊರಾಂಗಣ ಚಿತ್ರೀಕರಣಕ್ಕೆ ಅವಕಾಶವನ್ನ ನೀಡಿಲ್ಲ ಸರ್ಕಾರ. ತುಂಬಾ ಜನ ಸೇರ್ಬಿಡ್ತಾರೆ ಶೂಟಿಂಗ್ ನಡೆಸುವಂತ ಸಂದರ್ಭದಲ್ಲಿ. ಹಾಗೆ ಆ ಚಿತ್ರೀಕರಣವನ್ನ ಮಾಡಬೇಕಾದ್ರೆ, ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಾರ್ಮಿಕರು ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಹೊರಾಂಗಣ ಚಿತ್ರೀಕರಣ ಬೇಡ. ಧಾರಾವಾಹಿಗಳು ಬೇಕಿದ್ರೆ ಒಳಗಡೆ, ಮನೆಯ ಒಳಗಡೆ ಚಿತ್ರೀಕರಣ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬಹುದು ಅನ್ನುವ ಪರ್ಮಿಷನ್ ಅನ್ನ ನೀಡಲಾಗಿದೆ. ಚಲನಚಿತ್ರಗಳ ಶೂಟಿಂಗಿಗೆ ಸದ್ಯಕ್ಕೆ ಅವಕಾಶವಿಲ್ಲ. ರಿಯಾಲಿಟಿ ಶೋಗಳ ಶೂಟಿಂಗಿಗೂ ಕೂಡ ಸದ್ಯಕ್ಕೆ ಅನುಮತಿ ಇಲ್ಲ. ಸಚಿವ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ.
ಸೊ ಟಿ ವಿ ಸೀರಿಯಲ್ಸ್ ಎಲ್ಲ ಮನೆ ಒಳಗಡೆ ನಡೆಯುವಂಥದ್ದು ಶೂಟಿಂಗು. ಮ್ಯಾಕ್ಸಿಮಮ್ ಅಂದರೆ 10ರಿಂದ 12 ಜನ ಮಾತ್ರ ಅವರು ಇರ್ತಾರೆ. ಕ್ಯಾಮ್ರಾಮೆನ್ನು, ಲೈಟು ಬಿಟ್ಟರೆ ಬೇರೆ ಯಾರೂ ಬರೋದಲ್ಲ, ಟ್ರ್ಯಾಲಿ ಇವೆಲ್ಲ ಇರೋದೇ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ನಿಬಂಧನೆಗಳಲ್ಲೂ ಕೂಡ ಮನೆ ಒಳಗಡೆ ಏನು ಶೂಟ್ ಮಾಡೋ ಅಂಥದ್ದು ಏನಿದೆ ಅದನ್ನು ಮಾಡ್ಕೊಬೋದಷ್ಟೇ. ನೀವು ರಸ್ತೆಯಲ್ಲಿ ಬಂದು ಸಾರ್ವಜನಿಕರು ಜನ ಸೇರಿ ಈ ಥರ ಶೂಟ್ ಮಾಡಿದ್ರೆ ಅದು ಈ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ ಅದು ಮಾಡೋಕ್ಕೆ ಅನುಮತಿ ಇಲ್ಲ. ಆದರೆ ಯಾರು ಕಿರುಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ, ಟಿ ವಿ ಸೀರಿಯಲ್ಗಳನ್ನು ನಿರ್ಮಾಣ ಮಾಡ್ತಾರೆ, ಆ ಒಂದು ಕ್ವಾರಂಟೈನ್ ಸಂದರ್ಭದಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಪಾಲನೆ ಮಾಡಿಕೊಂಡವರು ಅವರು ಮನೆ ಒಳಗಡೆ ಶೂಟಿಂಗ್, ಮನೆ ಒಳಗಡೆ ಮಾತ್ರ ಅವರು ಶೂಟಿಂಗ್ ಮಾಡ್ಕೊಳ್ಳೋವಂಥದ್ದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದನ್ನು ನಾನು ಮುಖ್ಯ ಕಾರ್ಯದರ್ಶಿ ಜೊತೆನೂ ಮಾತಾಡಿದ್ದೀನಿ. ಅವರು ಕೂಡ ಮನೆ ಒಳಗಡೆ ಮಾಡ್ಕೊಳ್ಳೋವಂಥದ್ದಕ್ಕೆ ನಮ್ಮದು ಯಾವುದೇ ರೂಲ್ಸು ರೆಗ್ಯುಲೇಷನ್ಸಲ್ಲಿ ಏನೂ ಇಲ್ಲ. ಬೆಂಗಳೂರಿನಲ್ಲಿರುವಂತಹ ಕೂಲಿ ಕಾರ್ಮಿಕರು ಸ್ವಗ್ರಾಮಕ್ಕೆ ಮರಳಲಿಕ್ಕೆ ಸರ್ಕಾರ ಅವಕಾಶವನ್ನ ನೀಡಿದೆ. ರಾಯಚೂರು ಜಿಲ್ಲೆಗೆ 2 ದಿನಗಳಲ್ಲಿ 135 ಬಸ್ಗಳಲ್ಲಿ ಸುಮಾರು 4,000ಕ್ಕೂ ಅಧಿಕ ಕೂಲಿ ಕಾರ್ಮಿಕರು ವಾಪಸ್ ಆಗಿದ್ದಾರೆ. ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿ 14 ದಿನಗಳ ಕಾಲ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನಿಂದ ಬಸ್ಗಳಲ್ಲಿ ರಾಯಚೂರಿಗೆ ಬಂದವರು ತಮ್ಮ ಗ್ರಾಮಗಳಿಗೆ ಹೋಗ್ಲಿಕ್ಕೆ ವಾಹನಕ್ಕಾಗಿ ಪರದಾಡುವಂತಾಯ್ತು. ಇನ್ನು ಬೆಂಗಳೂರಿನಲ್ಲಿ ಕೆಲಸವಿಲ್ಲ, ಅದಕ್ಕಾಗಿ ವಾಪಸ್ ಬಂದ್ವಿ. ಈಗ ಇಲ್ಲಿಯೂ ಕೂಡ ಕೆಲಸವಿಲ್ಲ. ಲಾಕ್ಡೌನ್ ಮುಗಿದ ನಂತರ ಮತ್ತೆ ಕೆಲಸ ಸಿಗುತ್ತೆ, ಆಗ ಮತ್ತೆ ಬೆಂಗಳೂರಿಗೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಆರೋಗ್ಯ ಇಲಾಖೆ ಹೋಮ್ ಕ್ವಾರಂಟೈನ್ ಆದವರ ಮನೆಗೆ ಸ್ಲಿಪ್ ಅನ್ನ ಅಂಟಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ನಿತ್ಯ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಬೇರೆಡೆಯಿಂದ ಬಂದವರಿಗೆ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕಾರ್ಮಿಕರಲ್ಲಿ ಬಹುತೇಕರಿಗೆ ಪಡಿತರ ಚೀಟಿ ಇದೆ. ಕೂಲಿ ಕಾರ್ಮಿಕರು ಅಂದ್ಮೇಲೆ ಇನ್ನೇನು ಅವ್ರಿಗೆ ಇದ್ದೇ ಇರುತ್ತೆ. ಸೊ ಅವರೆಲ್ಲರೂ ಕೂಡ ಬಿಲೋ ಪಾವರ್ಟಿ ಲೈನೇ ಆಗಿರುವಂತ ಹಿನ್ನೆಲೆಯಲ್ಲೇ ಅಲ್ವಾ ಕೂಲಿ ಕಾರ್ಮಿಕರು ಇಲ್ಲಿ ಬಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಸೊ ಹೀಗಾಗಿ ಅವರ ಮೇಲೆ ಸಾಕಷ್ಟು ಜಾಗರೂಕತೆಯನ್ನ ಇರಿಸಿದೆ ಜಿಲ್ಲಾಡಳಿತ. ಇನ್ನ ಜಿಲ್ಲಾಡಳಿತ ಅವರ ಮನೆಗಳಿಗೆ ದಿನಸಿ ತರಕಾರಿಯನ್ನ ಪೂರೈಸಲಿಕ್ಕೆ ನಿರ್ಧರಿಸಿದೆ. ನಾವು ಅವರಿಗೆ ಬಂದವರಿಗೆ 14 ದಿನ ಮನೆಯಿಂದ ಆಚೆಗೆ ಬರಬಾರ್ದು, ಯಾರ ಜೊತೆ ಕೂಡಬಾರ್ದು, ಮಾತಾಡಬಾರ್ದು, ಮನೆಯಲ್ಲೇ ಇರಬೇಕು. ಆಮೇಲೆ ಅಷ್ಟರೊಳಗೆ ನಿಮಗೆ ನೆಗಡಿ, ಕೆಮ್ಮು, ಜ್ವರ ಏನಾದರೂ ಬಂತು ಅಂದರೆ ಇಮಿಡಿಯೇಟ್ ರಿಮ್ಸಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಅವರಿಗೆಲ್ಲ ತಿಳುವಳಿಕೆ ನೀಡಿದ್ದೀವಿ. ಆಮೇಲೆ ತಾಸಿಗೊಂದ್ಸಲ ಕೈ ಸ್ವಚ್ಛ ಮಾಡ್ಕೋಬೇಕು, ಮಕ್ಕಳು ಎಲ್ಲ ಸ್ವಚ್ಛೆಯಿಂದ ಇರಬೇಕು. ಆಮೇಲೆ ಮನೆಯಲ್ಲಿನೂ ತಾಸಿಗೊಂದ್ಸಲ ಬಂಡೆ ಒರೆಸ್ತಾನೆ ಇರಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಕೆಮ್ಮು, ನೆಗಡಿ ಏನಾದರೂ ಬಂತಂದರೆ ಕೈ ಹಿಂಗಿಟ್ಕೊಂಡು ಕೆಮ್ಮಬೇಕಂತ ಅವೆಲ್ಲ ಅವೇರ್ನೆಸ್ ಕೊಟ್ಟಿದ್ದೀವಿ ಜನಗಳಿಗೆ. ಅವ್ರ ಏಜು, ವಯಸ್ಸು, ಜಾತಿ ಎಲ್ಲ ಬರ್ಕೊಂಡಿವ್ರಿ. ಬರ್ಕೊಂಡ ತಕ್ಷಣ ಮತ್ತೆ ಏನು ಮಾಡಿದ್ವಿ, ನೀವು ಚಂದ್ರಬಂಡ PSCಗೆ ಹೋಗ್ಬೇಕಂತೇಳಿ ಒಂದು ಆಟೋ ಮಾಡಿ PSCಗೆ ಎಲ್ಲರೂ ನಾವು ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ಅಲ್ಲಿಗೆ ಚಂದ್ರಬಂಡ PSC ಕಳಿಸಿವ್ರಿ. ಈಗ ಅವ್ರು ಬಂದಾರ್ರಿ, ಇವತ್ತಿದ್ದವರು. ಇದು ದಿವಸ ಬಂದವರು 14 ದಿವಸ ತನಕ ನಾವು ಮನೆ ಭೇಟಿ ಆಗ್ತೀವಿ ರೀ. 14 ದಿವಸ ಆದಮೇಲೆ ನೀವು ಆರಾಮಿದ್ದೀರಿ ಅಂತ ಗೊತ್ತಾಗುತ್ತಾ, ಆವಾಗ ನಾವು ಅವ್ರನ್ನೂ ಇದು ಮಾಡ್ತೀವಿ ರೀ. ಆದರೂ ಒಳಗಡೆ ಹೊರಗಡೆ ಯಾರು ತಿರುಗಾಡಬಾರ್ದು ದಿವಸ. ಕೊರೋನಾ ಮುಕ್ತ ಜಿಲ್ಲೆಯಾಗುವತ್ತ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಆಗಿದ್ದೇಗೆ, ಕೊರೋನಾ ಕಂಟ್ರೋಲ್ಗೆ ಜಿಲ್ಲಾಡಳಿತ ಕೈಗೊಂಡಂತ ಕ್ರಮಗಳೇನು, ಇದೆಲ್ಲವೂ ಕೂಡ ಪ್ರಶ್ನೆ ಇತ್ತು. ಯಾಕೆಂದ್ರೆ ಕರ್ನಾಟಕದಲ್ಲಿ ಅತಿ ವೇಗವಾಗಿ ಕೊರೋನಾ ಕಂಟ್ರೋಲ್ಗೆ ಬಂದಿದ್ದಂಥದ್ದು ಅದು ಮೈಸೂರು ಜಿಲ್ಲೆಯಲ್ಲಿ. 88 ಪ್ರಕರಣಗಳು ದಾಖಲಾಗಿದ್ವು. ಈಗ ಆಲ್ರೆಡಿ 77 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಅಧಿಕಾರಿಗಳೇ ಕಾರಣ. DC ಅಭಿರಾಮ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಕೊರೋನಾ ಆಪರೇಷನ್ ಅನ್ನ ಮಾಡಲಾಯಿತಲ್ಲಿ. ಮೈಸೂರಿನಲ್ಲಿ ಒಂದಂಕಿಗೆ ಇಳಿದಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಅಲ್ಲಿನ DC ಅಂತೂ ಸಾಕಷ್ಟು ಹರಸಾಹಸ ಪಟ್ಟರು, ಎಲ್ಲದಕ್ಕೂ ಕೂಡ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸಿದ್ರು. ಯಾಕೆಂದ್ರೆ ಅಲ್ಲಿ 2-3 ಪ್ರಕರಣಗಳು ಪ್ರಮುಖವಾಗಿ ಇರುವಂತದ್ದು. ಜುಬಿಲೆಂಟ್ ಕಾರ್ಖಾನೆಯಿಂದ ಆದಂತ ಕೊರೋನಾ ಸೋಂಕಾಗಿರ್ಬೋದು, ತಬ್ಲಿಗಿಗಳಿಂದ ಬಂದಂತ ಸೋಂಕಾಗಿರ್ಬೋದು, ಹಾಗೆ ವಿದೇಶಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗೆ ಬಂದ್ರು. ಸೊ ಹೀಗಾಗಿ ಇದೆಲ್ಲ ಅಲ್ಲಿ ಒಂದು ದೊಡ್ಡ ಮಟ್ಟದ ಸವಾಲಾಗಿತ್ತು. ಯಾವ ರೀತಿಯಾಗಿ ತಡೆಗಟ್ಟೋದು, ಯಾವ ರೀತಿಯಾಗಿ ನಿಯಂತ್ರಣ ಮಾಡೋದು ಅನ್ನೋದು ಸವಾಲಾಗಿತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಶ್ರಮವನ್ನ ಹಾಕಿದಂತ ಹಿನ್ನೆಲೆಯಲ್ಲಿ ಇವತ್ತು ಒಂದಂಕಿಗೆ ಇಳಿದಿದೆ. ಮೈಸೂರು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಡಬಲ್ ಡಿಜಿಟ್ ಅನ್ನ ದಾಟಿತ್ತು. ಅದರಲ್ಲೂ ಡಬಲ್ ಡಿಜಿಟ್ ಅಂದ್ರೆ 88 ಜನ ಸೋಂಕಿತರು ಇದ್ದಿದ್ದಂಥದ್ದು ಅದು ಈಗ ಕೊರೋನಾ ಮುಕ್ತವಾಗುವಂತ ಜಿಲ್ಲೆಗೆ ಸೇರ್ಪಡೆ ಆಗ್ಲಿಕ್ಕೆ ಇನ್ನೊಂದು 2-3
ದಿನಗಳು ಕಾಯಬೇಕಾಗಿದೆ ಅಷ್ಟೇ. ಎಲ್ಲರೂ ಕೂಡ ಡಿಸ್ಚಾರ್ಜ್ ಆದಂತೆ ಆಗುತ್ತೆ ಅಲ್ಲಿ. ಸೊ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಂತ ಹಿನ್ನೆಲೆಯಲ್ಲಿ ಈ ಒಂದು ಹೆಮ್ಮಾರಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಯ್ತು ಮೈಸೂರು ಜಿಲ್ಲೆಯಲ್ಲಿ. ದೇಸಿ ನೇತೃತ್ವದಲ್ಲಿ ಕೊರೋನಾ ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಹಾಗೆ ವೈದ್ಯರು ಕೂಡ ಸಾಕಷ್ಟು ಶ್ರಮವನ್ನ ಹಾಕಿದಂಥದ್ದು. ಸೊ ಹೀಗಾಗಿನೇ ಮೈಸೂರು ಜಿಲ್ಲೆಯಲ್ಲಿ ಹತೋಟಿಗೆ ತರಲಾಯಿತು ಕೊರೋನಾ. ದಿನದಿಂದ ದಿನಕ್ಕೆ ಅವಾಗಂತೂ 5 ಪ್ರಕರಣ 10 ಪ್ರಕರಣ ಈ ರೀತಿಯಾಗಿ ವರದಿ ಆಗ್ತಾನೆ ಬರ್ತಾ ಇತ್ತು. ಸೊ ಹೀಗಾಗಿ 88 ಕೊರೋನಾ ಸೋಂಕಿತರು ಪತ್ತೆ ಆಗಿದ್ರು ಅಲ್ಲಿ. ಈಗ ಕಂಪ್ಲೀಟ್ ಆಗಿ ಸಿಂಗಲ್ ಡಿಜಿಟ್ಗೆ ಅದು ಇಳಿದಿದೆ. ಭಾರತದಲ್ಲಿ ಕೊರೋನಾ ರಣಕೇಕೆಯನ್ನ ಹಾಕ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಸಾವು ನೋವು ಹೆಚ್ಚಳ ಆಗಿರುವಂತದ್ದು. 24 ಗಂಟೆಯಲ್ಲಿ 3900 ಜನ ಹೊಸ ಸೋಂಕಿತರು ಪತ್ತೆ ಆಗಿದ್ದಾರೆ ಭಾರತದಲ್ಲಿ. 24 ಗಂಟೆಗಳಲ್ಲಿ 3900 ಹೊಸ ಪ್ರಕರಣಗಳು ದೃಢಪಟ್ಟಿರುವಂತದ್ದು. ಇದು ಹೈಯೆಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆ ಆದಂತ ದಿನ ಇದು. 3900 ಜನರಿಗೆ ಸೋಂಕು ಕಾಣಿಸಿಕೊಂಡಿರುವಂತದ್ದು. 24 ಗಂಟೆಗಳಲ್ಲಿ 135 ಮಂದಿ ಬಲಿಯಾಗಿದ್ದಾರೆ. 24 ಗಂಟೆಗಳಲ್ಲಿ 195 ಮಂದಿ ಬಲಿಯಾಗಿದ್ದಾರೆ. 24 ಗಂಟೆಯಲ್ಲಿ 1020 ಸೋಂಕಿತರು ಡಿಸ್ಚಾರ್ಜ್ ಆಗಿರುವಂತದ್ದು ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. 24 ಗಂಟೆಗಳಲ್ಲಿ 195 ಜನ ಇಲ್ಲಿ ಬಲಿಯಾಗಿರುವಂತದ್ದನ್ನ ನೋಡ್ತಾ ಇದೀವಿ ಕೇವಲ 24 ಅವರ್ಸ್ ಅಲ್ಲಿ. ಹಾಗೆ ಸೋಂಕಿತರ ಸಂಖ್ಯೆನೂ ಕೂಡ ಅತಿ ಹೆಚ್ಚಾಗಿ ವರದಿಯಾಗಿರುವಂತದ್ದು. 3900 ಹೊಸ ಪ್ರಕರಣಗಳು ಭಾರತದಲ್ಲಿ ದೃಢ ಆಗಿರುವಂತದ್ದು. 3900 ಹೊಸ ಪ್ರಕರಣಗಳು ದೃಢ ಆಗಿದ್ದಾವೆ ಭಾರತದಲ್ಲಿ. ಎಷ್ಟು ದೊಡ್ಡ ಮಟ್ಟದ ಆತಂಕ ಇದೆ ಅನ್ನೋದನ್ನ ಗಮನಿಸಬಹುದು. ಅದರಲ್ಲೂ ಎಸ್ಪೆಷಲಿ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಈ ಒಂದು ರಾಜ್ಯಗಳಲ್ಲೇ ಅತಿ ಹೆಚ್ಚು ಸೋಂಕಿತರು ವರದಿಯಾಗಿರುವಂತದ್ದು. ದೆಹಲಿ ಸೇರಿದಂತೆ ಉತ್ತರ ಪ್ರದೇಶ ಪ್ರಮುಖವಾಗಿ, ಹಾಗೆ ವೆಸ್ಟ್ ಬೆಂಗಾಲ್ ಈ 6 ರಾಜ್ಯಗಳಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕಿತರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಸ್ಪೆಷಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚು ಸೋಂಕಿತರು 24 ಗಂಟೆಗಳಲ್ಲಿ ಸಾವನ್ನಪ್ಪಿರುವಂತದ್ದು. ಅತಿ ಹೆಚ್ಚು ಸೋಂಕಿತರು 24 ಗಂಟೆಗಳಲ್ಲಿ ಸಾವನ್ನಪ್ಪಿರುವಂತದ್ದು ವೆಸ್ಟ್ ಬೆಂಗಾಲ್ನಲ್ಲಿ. ಹಾಗೆ ಮಹಾರಾಷ್ಟ್ರದಲ್ಲಿ ಟೋಟಲ್ ಆಗಿ ಸಾವನ್ನಪ್ಪಿದರಲ್ಲ ಇಷ್ಟರಲ್ಲಿ 37% ಅಷ್ಟು ಇರುವಂತದ್ದು ಸಾವನ್ನಪ್ಪಿದವರ ಸಂಖ್ಯೆ ಮಹಾರಾಷ್ಟ್ರದಲ್ಲಿ. ಇನ್ನ 20% ಇರುವಂತದ್ದು ಅದು ಗುಜರಾತ್ನಲ್ಲಿ. 20% ಜನ ಟೋಟಲ್ ಆಗಿ ಭಾರತದಲ್ಲಿ ಇದರೆಲ್ಲ ಸಾವನ್ನಪ್ಪಿದಂತವರು, ಅದರಲ್ಲಿ ಅದರ ಪಾಲು ಗುಜರಾತ್ನದ್ದು 20%. केसेस रिपोर्ट हुए हैं जिसके कारण ही सडनली आप डेथ की संख्या में इंक्रीज आज नोट कर रहे हैं. लेकिन इसके साथ ही ये भी हम सबको समझना होगा कि जो हमारे कंटेनमेंट एफर्ट्स फील्ड में आज काम कर रहे हैं, जिस तरह से हमने स्टेट्स को और स्टेट्स के साथ साथ जिले के अधिकारियों को गाइड किया है कि वो जहां पर भी केसेस आए वहां कंटेनमेंट जोन बनाएं और स्पेशल टीम्स के जरिए हाउस टू हाउस सर्च करके उन केसेस को ट्रैक करें और उन केसेस को कंट्रोल करें. तो अभी इस सिचुएशन में बहुत जरूरी है कि इसी एफर्ट को हम उसी कंटिन्यूड विगर के साथ करते रहें. मिस्टर रूबिन Lalamanurma. Regarding rapid antibody test kits, you already we have already pre-ordered kits. What is the status of that, and will you further take up the rapid antibody test? Sir, rapid antibodies test issue had already been explained in greater detail by ICMR. They had already mentioned that they are examining the issue, and once they will get some better clarity on that, we will let you know. Online question. Despite grounding of lights and lockdown, our doubling rate has not changed dramatically. In such circumstances, how feasible is it to still trace each contact of a positive case
will be there no testing in general community like some states are doing? So, as we discussed yesterday also, actually lockdown has yielded very positive results for the community. We started with a case doubling rate of 3.4, and as on today we have a case doubling rate of around 12, which means when the cases were doubling in 3.4 days, today we had case doubling at around 12 days. However, this momentum and this result has to be sustained, and parallel it is equally important that whatever positive cases are found, each and every contact. ಭಾರತದಲ್ಲಿ ಅತಿ ಹೆಚ್ಚು ಸೋಂಕಿತರು 24 ಗಂಟೆಯಲ್ಲಿ ವರದಿಯಾಗಿರುವಂತದ್ದು 3900 ಜನರಿಗೆ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಅದರಲ್ಲಿ ತಮಿಳುನಾಡು ಒಂದರಲ್ಲೇ 527 ಸೋಂಕಿತರು ಒಂದೇ ದಿನ ವರದಿಯಾಗಿರುವಂತದ್ದು. ಹಾಗೆ 1200ಕ್ಕೂ ಹೆಚ್ಚಿನ ಪ್ರಕರಣಗಳು ಮಹಾರಾಷ್ಟ್ರದಲ್ಲೂ ಕೂಡ ಒಂದೇ ದಿನ ವರದಿಯಾಗಿದ್ದಾವೆ. ಈ ರೀತಿಯಾಗಿ ಪ್ರಮುಖವಾಗಿ 6 ರಾಜ್ಯಗಳಲ್ಲಿ ಅತಿ ಹೆಚ್ಚು ಸೋಂಕಿತರು ಪ್ರಕರಣಗಳು ವರದಿಯಾಗಿರುವಂತದ್ದು ಮಹಾರಾಷ್ಟ್ರ, ಗುಜರಾತ್, ಹಾಗೆ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ ಕೂಡ ಅತಿ ಹೆಚ್ಚು ಸೋಂಕಿತರು ಹಾಗೆ ಸಾವನ್ನಪ್ಪಿದವರ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇದೆ. ಮೊದಲ ಹಂತವೇ ಮುಕ್ತಾಯವಾಗಿಲ್ಲ, ಎರಡನೇ ಹಂತದ ಆತಂಕ. ಚಳಿಗಾಲದಲ್ಲಿ ಎರಡನೇ ಬಾರಿ ಸೋಂಕು ಹರಡುವಂತ ಸಾಧ್ಯತೆ ಇದೆಯಂತೆ. ದೆಹಲಿ ಏಮ್ಸ್ನ ನಿರ್ದೇಶಕರಾಗಿರುವಂತ ಡಾಕ್ಟರ್ ರಣದೀಪ್ ಗುಲೇರಿಯಾ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮೊದಲ ಹಂತ. ಈಗಿರುವಂತಹ ಒಂದು ಕೊರೋನಾ ಸೋಂಕು ಭಾರತದಲ್ಲಿ ಬಂದಿದೆಯಲ್ಲ, ಅದು ಇನ್ನ ಎರಡನೇ ಹಂತದಲ್ಲಿ ಚಳಿಗಾಲದಲ್ಲಿ ಶುರು ಆಗಬಹುದು ಅಂತ ಹೇಳಿದ್ದಾರೆ. ಚಳಿಗಾಲದಲ್ಲಿ ಎರಡನೇ ಬಾರಿ ಸೋಂಕು ಹರಡುವಂತ ಸಾಧ್ಯತೆ ಇದೆ ಅಂತ. ಅದರಲ್ಲೂ ಎಸ್ಪೆಷಲಿ ಚಳಿಗಾಲದಲ್ಲಿ ಬಂದು ಬಿಟ್ರೆ ಮೋಸ್ಟ್ ಡೇಂಜರ್. ಯಾಕೆಂದ್ರೆ ಇಲ್ಲಿ ತುಂಬಾ ಕೋಲ್ಡ್ ವೆದರ್ ಅಲ್ಲಿ ಬೇಗ ಹರಡ್ಬಿಡುತ್ತೆ ಈ ಒಂದು ಸೋಂಕು. ಸೊ ಹೀಗಾಗಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ದೆಹಲಿ ಏಮ್ಸ್ನ ನಿರ್ದೇಶಕರು ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಂದ ಮಾತ್ರ ಕೊರೋನಾ ನಾಶ ಸಾಧ್ಯವಿಲ್ಲ, ಕೊರೋನಾ ಹೋರಾಟಕ್ಕೆ ಬೇಕು ಖಾಸಗಿ ಆಸ್ಪತ್ರೆಗಳ ಬೆಂಬಲ ಅಂತ ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಟಾಸ್ಕ್ ಫೋರ್ಸ್ನ ಪ್ರಮುಖ ಸದಸ್ಯರು ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೊರೋನಾ ಸೂಚಿ ಭಾರತದಲ್ಲಿ ಇನ್ನೂ ಇಳಿಕೆ ಬಂದಿಲ್ಲ. ಸಮುದಾಯದ ಸೋಂಕು ತಡೆಯುವುದು ಜನರ ಕೈಯಲ್ಲಿದೆ, ಜನರೇ ಅದನ್ನ ತಡಿಬೇಕು. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಜನರು ಅದನ್ನ ಪಾಲಿಸಬೇಕಾಗಿದೆ. ಲಾಕ್ಡೌನ್ ವಿನಾಯಿತಿ ಖುಷಿಯಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ರಣದೀಪ್ ಗುಲೇರಿಯಾ ಅವರು. ಮಂಡ್ಯದ ಕದಬಹಳ್ಳಿಯಲ್ಲಿ ಕ್ವಾರಂಟೈನ್ಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತದ ವಿರುದ್ಧ ಕದಬಹಳ್ಳಿ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಗಮಂಗಲದ ಜೆಡಿಎಸ್ನ ಶಾಸಕರಾಗಿರುವಂತಹ ಕೆ ಸುರೇಶ್ ಗೌಡ ನೇತೃತ್ವದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಕ್ವಾರಂಟೈನ್ ಮಾಡೋದು ಅವರ ಒಳ್ಳೆದಕ್ಕೇನೆ, ಆದ್ರೆ ಇಲ್ಲಿ ಆಕ್ರೋಶವನ್ನ ಹೊರಹಾಕಲಾಗಿದೆಯಂತೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆಗೆ ತೆರಳಿದ್ರು ಸಚಿವ ನಾರಾಯಣಗೌಡ. ಸಚಿವರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಶಾಸಕ ಮತ್ತೆ ಸ್ಥಳೀಯರು. ಶಾಸಕರು ಅಂದ್ರೆ ನಾಗಮಂಗಲದ ಶಾಸಕ ಸುರೇಶ್ ಗೌಡ ಮತ್ತೆ ಸ್ಥಳೀಯರು ವಾಗ್ವಾದವನ್ನ ನಡೆಸಿದ್ದಾರೆ. ಜನವಸತಿ ಪ್ರದೇಶದಲ್ಲಿ ಕ್ವಾರಂಟೈನ್ ಮಾಡದಂತೆ ಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆ ಗ್ರಾಮದಲ್ಲಿ ತಮಟೆ ಸಾರಿಸಿ ಜನರಿಗೆ ಕರೆಯನ್ನ ನೀಡಿದಂತ ಆರೋಪ ಕೇಳಿ ಬಂದಿದೆ. ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಸುಮ್ಮನಿರಲ್ಲ ಅಂತ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಂಡ್ಯದ ಕದಬಹಳ್ಳಿಯಲ್ಲಿ ಕ್ವಾರಂಟೈನ್ಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತದ ವಿರುದ್ಧ ಕದಬಹಳ್ಳಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಲ್ಲಿನ ಶಾಸಕರ ನೇತೃತ್ವದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆಗೆ ತೆರಳಿದ್ರು ಸಚಿವ ನಾರಾಯಣಗೌಡ. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವಾಗ್ವಾದ ನಡೆದಿರುವಂತದ್ದು. ಶಾಸಕರ ನೇತೃತ್ವದಲ್ಲಿ, ನಾಗಮಂಗಲದ ಶಾಸಕರ ನೇತೃತ್ವದಲ್ಲಿ ಈ ಒಂದು ವಾಗ್ವಾದ ನಡೆದಿದೆ. ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ನಮ್ಮ ವೋಲ್ಟೇಜ್ ಮಾಡ್ಕೊಂಡ್ಬಂದ್ರೆ ಜೊತೆಗೆ
ನೋಡಿ ಸುರೇಶ್ ಮಾತಾಡಿ ದೊಣ್ಣೆ ದುರ್ಗ ನೀವೇ ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಆಕ್ಚುಲಿ ಯಾರನ್ನ ಕ್ವಾರಂಟೈನ್ ಮಾಡ್ಲಿಕ್ಕೋಸ್ಕರ ಅಲ್ಲಿ ಸ್ಥಳದ ಪರಿಶೀಲನೆ ಮಾಡಲಾಗಿದ್ದು? ಖಂಡಿತವಾಗಿ ಪೃಥ್ವಿ, ಏನು ನಾಗಮಂಗಲ ತಾಲೂಕಿನ ಕದಬಳ್ಳಿ ಗ್ರಾಮದ ಏನು ಕಿತ್ತೂರಾಣಿ ಚೆನ್ನಮ್ಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಏನು 3 ಸರ್ಕಾರಿ ಹಾಸ್ಟೆಲ್ಗಳಿದೆ. ಆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಬೆಂಗಳೂರಿಗೆ ಸೇರಿದಂತೆ ಏನು ಮಂಡ್ಯ ಜಿಲ್ಲೆ ಕೆಲವು ಕ್ವಾರಂಟೈನ್ ವ್ಯಕ್ತಿಗಳನ್ನ ಕ್ವಾರಂಟೈನ್ ಮಾಡಲು ಆ ಒಂದು ಸ್ಥಳವನ್ನ ನಿಗದಿ ಮಾಡಲಾಗಿತ್ತು. ಹೀಗಾಗಿನೇ ಕೂಡ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ನೇತೃತ್ವದಲ್ಲಿ ಆ ಒಂದು ಸ್ಥಳಗಳನ್ನು ಪರಿಶೀಲನೆ ನಡೀತಿತ್ತು. ಆದ್ರೆ ಈ ಒಂದು ವಿಷಯವನ್ನು ತಿಳಿದಂತ ಸುತ್ತಮುತ್ತಲ ಏನು ಕದಬಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಶಾಸಕ ಸುರೇಶ್ ಗೌಡರ ನೇತೃತ್ವದಲ್ಲಿ ಏನು ಆ ಒಂದು ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಇತ್ತು, ಅಲ್ಲಿ ಸಚಿವರ ಎದುರಿಗೆ ಬಂದು ಒಂದು ಅವರನ್ನೇ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಈ ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮೂರಿನಲ್ಲಿ ಈ ರೀತಿಯಾಗಿ ಕ್ವಾರಂಟೈನ್ ಮಾಡೋದು ಸರಿಯಿಲ್ಲ. ಯಾಕೆಂದ್ರೆ ಈಗಾಗಲೇ ಕೂಡ ನಮ್ಮ ಒಂದು ಗ್ರಾಮದಲ್ಲಿ ಬಂದಿರುವಂತಹ ಒಂದು ಕರೋನಾ ಪಾಸಿಟಿವ್ ಸಾಕಷ್ಟು ಜನರು ಆತಂಕಗೊಳಗಾಗಿದ್ದಾರೆ. ಜೊತೆಗೆ ಏನು ನೀವು ಕ್ವಾರಂಟೈನ್ ಮಾಡಲು ಹೊರಟಿರುವಂತಹ ಈ ಒಂದು ಸ್ಥಳ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಹಾಗಾಗಿ ಕೂಡ ಇಲ್ಲಿ ಸಾಕಷ್ಟು ಮತ್ತಷ್ಟು ಆತಂಕ ಆಗುತ್ತೆ. ಈಗ ರಾಘವೇಂದ್ರ, ಎಲ್ಲಾ ಕಡೆನೂ ಕೂಡ ಹೋಟೆಲ್ಗಳಲ್ಲಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಂತವ್ರನ್ನ. ಇಲ್ಲಿ ಯಾಕೆ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಅನ್ನ ಆಯ್ಕೆ ಮಾಡ್ಕೊಂಡಿರೋದು? ಅಷ್ಟೊಂದ್ ಜನ ಇದ್ದಾರಾ? ಖಂಡಿತವಾಗಿಯೂ ಏನೀಗಾಗಲೇ ಕೂಡ ಮುಂಬೈ ಸೋಂಕಿತರು ಅಂತ ಹೇಳಲಾಗ್ತಿದೆ. ಅವರು ಜಿಲ್ಲೆಯಲ್ಲಿ ಕೂಡ ಇದ್ದಾರೆ. ಇವರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅವರನ್ನ ಗುರುತಿಸುವಂತ ಕೆಲಸಗಳು ಆಗ್ತವೆ. ಹೀಗಾಗಿನೇ ಕೂಡ ಏನು ಅಲ್ಲಿಂದ ಏನು ಅವರನ್ನ ಪತ್ತೆ ಹಚ್ಚುವಂತ ಕಾರ್ಯಗಳು ಕೂಡ ಈಗ ಜಿಲ್ಲೆಯಲ್ಲಿ ನಡೀತದೆ. ಹೀಗಾಗಿನೇ ಕೂಡ ಅಲ್ಲಿ ಏನು ವಸತಿಗೆ ಪಡೆದಂತ ಕ್ವಾರಂಟೈನ್ಗೆ ಒಳಪಡಿಸುವಂತ ಇದ್ದಾರೆ. ಅವ್ರನ್ನೆಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಏನು ಪಾದರಾಯಣ ಬೆಂಗಳೂರಿನ ಪಾದರಾಯಣ ಪ್ರಕರಣಗಳನ್ನು ಕೂಡ ಇಲ್ಲಿ ಕ್ವಾರಂಟೈನ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿಬರ್ತಕ್ಕಂಥದ್ದು. ಹೀಗಾಗಿನೇ ಕೂಡ ಇಲ್ಲಿ ಶಾಸಕ ಸುರೇಶ್ ಗೌಡ ಕೂಡ ಇವತ್ತು ನಾಗಮಂಗಲದವರನ್ನೇ ಅಲ್ಲಿ ಕ್ವಾರಂಟೈನ್ ಮಾಡುವಂತ ಉದ್ದೇಶನ, ಅಥವಾ ಬೇರೆ ಬೇರೆ ತಾಲೂಕಿನಲ್ಲಿ ಇದ್ದಂತವ್ರನ್ನೂ ಕೂಡ ನಾಗಮಂಗಲಕ್ಕೆ ತಂದು ಕ್ವಾರಂಟೈನ್ ಮಾಡುವಂತ ವಿಚಾರನ ಇದು? ಖಂಡಿತವಾಗಿಯೂ ಪೃಥ್ವಿರಾಜ್, ಏನೀಗಾಗಲೇ ಕೂಡ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಪ್ರಕರಣಗಳು ಕಂಡುಬರ್ತಾ ಇದೆ. ಹಾಗಾಗಿನೇ ಕೂಡ ಕೆಲವೊಂದು ಕಡೆ ಏನು ಇತ್ತೀಚೆಗಷ್ಟೇ ಪಾಂಡುಪುರ ಕೆರೆತೊಂಡನಲ್ಲಿ ಕೂಡ ಗ್ರಾಮಸ್ಥರೊಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗಾಗಿ ಕೂಡ ಅವರನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಮಾಹಿತಿಗಳು ಕೂಡ ಜನರಿಗೆ ಒಂದು ಬಂದ ಮಾತುಗಳು ಕೇಳುತ್ತಿರೋದು. ಹಾಗಾಗಿನೇ ಕೂಡ ಜನರು ಕೂಡ ಒಂದು ಆತಂಕಕ್ಕೊಳಗಾಗಿರುವುದು. ಏನು ಜಿಲ್ಲೆಯವರನ್ನ ಮಾತ್ರ ಮಾಡ್ಲಿ, ಆದ್ರೆ ಹೊರ ಜಿಲ್ಲೆಯವರನ್ನು ತಂದು ಇಲ್ಲಿ ಕ್ವಾರಂಟೈನ್ ಮಾಡಲಿಕ್ಕೆ ಎಷ್ಟು ಸರಿ ಅನ್ನೋದು ಜನರನ್ನು ಮಾತ್ರ. ಹಾಗಾಗಿನೇ ಕೂಡ ಸಚಿವರಿಗೆ ಕೂಡ ಶಾಸಕ ಸುರೇಶ್ ಗೌಡರು ಕೂಡ ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಸಚಿವ ನಾರಾಯಣಗೌಡ ಹೋದಂತ ಸಂದರ್ಭದಲ್ಲಿ ವಾಗ್ವಾದ ನಡೆದಿರುವಂತದ್ದು ಯಾವ ಕಾರಣಕ್ಕೆ ಅಂದ್ರೆ, ಇಲ್ಲಿ ನಾಗಮಂಗಲದ ತಾಲೂಕಿನವರನ್ನ ಕ್ವಾರಂಟೈನ್ ಮಾಡಿದ್ರೆ ನೋ ಪ್ರಾಬ್ಲಮ್, ಆದ್ರೆ ಬೇರೆ ಬೇರೆ ತಾಲೂಕಿನವರನ್ನು ಇಲ್ಲಿ ಯಾಕೆ ತಂದು ಕ್ವಾರಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸಚಿವರು ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಹೇಳ್ತಾರೆ. ನಮ್ ವೋಲ್ಟೇಜ್ ಮಾಡ್ಕೊಂಡ್ಬಂದ್ರೆ ಜೊತೆಗೆ ಆಮೇಲೆ ಊರು ಬರ್ತಿದ್ದೆ ಏನ್ ಮಾಡ್ತಾ ಇದ್ದೀರಿ?
ನಾಳೆ ಪೇಟೆಂಟ್ ಕರ್ಕೊಂಡಿದ್ದೀರಾ? ಪೇಟೆಂಟ್ ಕರ್ಕೊಂಡಿದ್ದೀರಾ ಅಂದ್ರೆ ನೋಡಕ್ ಅಧಿಕಾರ ಇಲ್ವಾ ನಮ್ಗೆ? ಲಂಚ ಹಾಕೊಂಡು ಸಣ್ಣ ದುಡ್ಡು ಇಳಿಸ್ಕೊಂಡಿದ್ದಾರೆ. ಸಣ್ಣ ದುಡ್ಡು ನಾನು ಇವತ್ತು ಉಪ್ಪತ್ತಿನಲ್ಲಿ ನೋಡ್ತೀನಿ. ನಮ್ಗೆ ಹೊಡ್ಸೋಣ ಬೆಳಗ್ಗೆನ ಅದಕ್ಕೆ ಬಂದಿರೋದು ನಾನು ಬರ್ತಿರ್ಲಿಲ್ಲ ಇಲ್ಲಿ. ನೋಡಿ ಸುರೇಶ್ ಮಾತಾಡಿ ಯಾರು ಏನು ದೊಣ್ಣೆ ದುಡ್ಡು ಹಾಕೊಂಡು ನೀವೇ ದೊಣ್ಣೆ ದುಡ್ಡು ಹಾಕೊಂಡು ಅವರು ಅಧಿಕಾರಿಗಳು ಬರೋಕ್ ಬಿಡೋದಿಲ್ಲ. ಭಟ್ಕಳದಲ್ಲಿ ಇವತ್ತು ಕೊರೋನಾ ಸೋಂಕು ಒಂದು ಪತ್ತೆ ಆಗಿರುವಂತದ್ದು. 20 ದಿನದ ಬಳಿಕ ಪತ್ತೆ ಆಗಿರುವಂತಹ ಕೊರೋನಾ ಪ್ರಕರಣ. ಭಟ್ಕಳದಲ್ಲಿ ಕೊರೋನಾ ಮುಕ್ತ ಅಂತ ಹೇಳ್ತಿರುವಾಗ್ಲೇ ಸೋಂಕು ಪತ್ತೆ ಆಗಿದೆ. ಒಟ್ಟು 11 ಸೋಂಕಿತರು ಪತ್ತೆ ಆಗಿದ್ರು. ಅವರೆಲ್ಲರೂ ಕೂಡ ಗುಣಮುಖರಾಗಿದ್ದಾರೆ. ಈಗ ಕ್ವಾರಂಟೈನ್ ಆಗಿದ್ದಂತ ಹೋಟೆಲ್ ಮಾಲೀಕರ ಅಂದ್ರೆ ಆ ಹೋಟೆಲ್ನವರಿಗೆ ಒಬ್ಬರಿಗೆ ಬಂದಿರುವಂತದ್ದು. ಮಂಗಳೂರು ಫಸ್ಟ್ ನ್ಯೂರೋ ಆಸ್ಪತ್ರೆ ಸಂಪರ್ಕದಿಂದ ಬಂದಿರುವಂತ ಸೋಂಕು. ಕ್ವಾರಂಟೈನ್ ಆಗಿದ್ದಂತ ಹೋಟೆಲ್ ಮಾಲೀಕರ ಮಗಳಿಗೆ ಸೋಂಕು ಬಂದಿದೆ. ಮಂಗಳೂರು ಫಸ್ಟ್ ನ್ಯೂರೋ ಆಸ್ಪತ್ರೆ ಸಂಪರ್ಕದಿಂದ ಬಂದಿದೆ ಸೋಂಕು ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಾವೆಲ್ ಹಿಸ್ಟ್ರಿಯನ್ನ ಟ್ರೇಸ್ ಔಟ್ ಮಾಡುವಂತ ಕೆಲಸ ಆಗ್ತಾ ಇತ್ತು. ಭಟ್ಕಳದಲ್ಲಿ 20 ದಿನದಿಂದ ಯಾವುದೇ ರೀತಿಯಾದಂತ ಸೋಂಕು ಪತ್ತೆ ಆಗಿರಲಿಲ್ಲ. ಆದ್ರೆ ಈಗ 20 ದಿನದ ಬಳಿಕ ಒಂದು ಪ್ರಕರಣ ಪತ್ತೆ ಆಗಿದೆ. ಕೊರೋನಾ ಮುಕ್ತ ಅಂತ ಹೇಳ್ತಿರುವಾಗ್ಲೇ ಈಗ ಒಂದು ಪ್ರಕರಣ ದೃಢ ಆಗಿದೆ. ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.